ಈಗ ಅದು ಹಗರಣ ನಾವು ಬರೋಕ್ಕಿಂತ ಮುಂಚೆ ಆಗಿದ್ದದು, ನಮ್ಮ ಕಾಲದಲ್ಲಿ ಆಗಿಲ್ಲ. ಅದು 2022-23 ಈ ಥರ ಏನೋ ಆಗಿದೆ. ಅದು ನನಗೆ ಪೂರ ಮಾಹಿತಿ ಇಲ್ಲ. ಮೊನ್ನೆ ನಾವೆಲ್ಲ ನೋಡಿದೆ. ಈಗ CID ಇನ್ಕ್ವೈರಿ ನಡೀತಾ ಇದೆ. ನಮ್ಮ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರಿಗೆ ಕರೆದು ಇನ್ಕ್ವೈರಿ ಮಾಡ್ತಾ ಇದ್ದಾರೆ CID ಅವರು. ಮತ್ತು ಅದಕ್ಕೆ ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ಮತ್ತು ಮಾನ್ಯ ನಮ್ಮ ಸಚಿವರು ಕೂಡ ಭಾಳ ಗಂಭೀರವಾಗಿ ಆ ಇನ್ಕ್ವೈರಿ ಆಗಬೇಕು, ತಪ್ಪಿಸ್ತರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಅವರು ಕೂಡ ಮಾನ್ಯ ಸಚಿವರು ಮತ್ತು ನಮ್ಮ ACS ಅವರು, ಪಂಕಜ್ ಪಾಂಡೆ ಎಲ್ಲರೂ, ನಮ್ಮ KPTCL, ESCOM ಎಲ್ಲ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ. CID ಅವರು ಕೆಲವೊಂದು ದಾಖಲೆಗಳನ್ನು ಕೂಡ ಕೇಳಿದ್ದಾರೆ. ಅದೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಆಫೀಸರ್ಸ್. ಹಾಗಾಗಿ ಅದು ಏನು ಹಗರಣ ಎಷ್ಟಾಗಿದೆ, ಒಂದು ಬಾರಿ 54 ಕೋಟಿ ಅಂತಾರೆ, ಒಂದು ಬಾರಿ 94 ಅಂತ ಬಂದಿದೆ ಪತ್ರಿಕೆ. ಅದು ಎಷ್ಟೈತೆ ಅನ್ನೋದು ನಮ್ಮ ಅಧಿಕಾರಿಗಳು ಎಲ್ಲ ಕೂಲಂಕಷವಾಗಿ ಅದರ ಬಗ್ಗೆ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. CID ಅವರು ಯಾರ ಮಾತು ಕೇಳೋಂಗಿಲ್ಲ. ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಜೈಲು ಕಳಿಸೋದು ಪಕ್ಕ. ತಪ್ಪು ಮಾಡಿದಂಥ ಅಧಿಕಾರಿಗಳು ಯಾರು ಇವತ್ತು ಹಣ ತಿಂದಿದ್ರು ಅವರು ಡ್ಯೂಟಿ ಮೇಲಿದ್ದಾರೆ, ಅವರಿಂದ ನಿಮ್ಗೆ ಯಾವ ರೀತಿ ಆಗುತ್ತೆ? ಅಲ್ಲ, ಈಗ ಅವರು ಇನ್ನೂ ಅದಕ್ಕೆ ಇದು ಬಂದಿಲ್ಲಲ್ಲ, ಜಡ್ಜ್ಮೆಂಟು ಬಂದ ತಕ್ಷಣ ಮತ್ತು ಅವರಿಗೆ ನಾವು ನಮ್ಮ ಮಿನಿಸ್ಟರ್ ಆಗಲಿ, ನಮ್ಮ ಹೈಯರ್ ಆಫೀಸರ್ ಅದರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕು ತೊಗೊತಾರೆ. ನಾನು ಕೂಡ ಅದರ ಬಗ್ಗೆ ಗಮನ ಹರಿಸ್ತೀನಿ. ಹೌದು, ಅದು ಅವ್ರು ಎಲ್ಲೇ ಪಾತಾಳದಾಗಿದ್ದರೂ ಅವ್ರು ಹುಡುಕಿ ಹಣ ರಿಪಾವತಿ ಮಾಡಿಸ್ತೀವಿ. ನಮ್ಮ ಅದರದ್ದು ಇದು ಬರಬೇಕು, ಜಜ್ಮೆಂಟ್ ಬರಬೇಕು. CID ಅವರು ಏನೇನು ರಿಪೋರ್ಟ್ ಕೊಡ್ತಾರೆ, ಅದಕ್ಕೆ ಏನು ಜಜ್ಮೆಂಟ್. ಈಗಾಗಲೇ ಇನ್ಕ್ವೈರಿ ನಡೀತಿದೆ. ಎಲ್ಲ ಅವರಿಗೆಲ್ಲ ಅಧಿಕಾರಿಗಳಿಗೆ ಕರೀತಾ ಇದ್ದಾರೆ, ಅವರು ಜಾಲಾಡಿಸ್ತಾ ಇದ್ದಾರೆ. ಯಾರ್ಯಾರು ಇದರಾಗ ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾರು ಏನು ಮಾಡಿದ್ದಾರೆ, ಇದರದ್ದು ಯಾರು ಮಾಸ್ಟರ್ ಮೈಂಡ್, ಯಾರು ಉಪಯೋಗ ಮಾಡ್ಯಾರ ಅನ್ನೋದೆಲ್ಲ ನಡೀತಾ ಇದೆ. ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ ಈ ಪ್ರಕರಣ. ಹಾಗಾಗಿ ಇದರಲ್ಲಿ ಎರಡು ಮಾತಿಲ್ಲ, ಯಾವುದೂ ರಾಜಿ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗೋದು ಆ ಅಧಿಕಾರಿಗೆ ಬಿಡೋದಿಲ್ಲ. ಅವ್ರು ಎಲ್ಲರಿರಲಿ, ಅವ್ರು ರಿಟೈರ್ಮೆಂಟ್ ಆದರೂ ಕೂಡ ಅವನಿಗೆ ಕೈ ಬಿಡೋದಿಲ್ಲ. ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೀವಿ. ಅವನು ಎಷ್ಟು ಹಣ ತಿಂದಿದ್ದಾನೆ ಅದ್ರ ಮರುಪಾವತಿ ಮಾಡಿಸ್ತೀವಿ.